Everyone, welcome back to my channel. SSLC 2021 Public Examination ಮೈಸೂರು ಡಿಸ್ಟ್ರಿಕ್ಟ್ ಪೇಪರ್ ಮಾಡೆಲ್ ಪೇಪರ್ 2ನ ಡಿಸ್ಕಸ್ ಮಾಡ್ತಾ ಇದೆ. ಕಳೆದ ಸೆಷನಲ್ಲಿ ನಾನು 32 ಮಾರ್ಕ್ಸ್ಗೆ ಡಿಸ್ಕಸ್ ಮಾಡಿದೆ, ಅಂದರೆ MCQ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ನ. ಇವತ್ತಿನ ಸೆಷನಲ್ಲಿ ನಾನು 27 ಮಾರ್ಕ್ಸ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಅಂದರೆ 3 ಮಾರ್ಕ್ಸ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ 3 ಮಾರ್ಕ್ಸ್ 9 ಕ್ವೆಶನ್ಸ್ ಬರುತ್ತೆ. ಸೊ 9 3s are 27. ಸೊ ಒಂದೊಂದೇ ಕ್ವೆಶನ್ ನೋಡ್ಕೊಂಡು ಬರೋಣ ಬನ್ನಿ. ಕ್ವೆಶನ್ ನಂಬರ್ 25 ಇದೆ ನೋಡಿ. ಕ್ವೆಶನ್ ನಂಬರ್ 25 AP-ಗೆ ರಿಲೇಟೆಡ್ ಆಗಿರುವಂಥ ಕ್ವೆಶನ್. ಎ ಮ್ಯಾನುಫ್ಯಾಕ್ಚರರ್ ಆಫ್ TV sets produces 600 set in 3rd year and 700 sets in 7th year. Assuming that the production increases uniformly by a fixed number every year, find the production of TV sets in the first year and also the total production in first 7 years ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ವಲ್ಪ ಕ್ವೆಶನ್ನ ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ಏನಂತ ಹೇಳ್ತಾರೆ, ಎ ಮ್ಯಾನುಫ್ಯಾಕ್ಚರ್ ಆಫ್ TV sets, ಒಂದು TV ಸೆಟ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಏನು ಮಾಡಿದ್ದಾರೆ, 600 ಸೆಟ್ ಇನ್ 3rd year, ಅಂದರೆ 3ನೇ ವರ್ಷದಲ್ಲಿ ಎಷ್ಟು ಸೆಟ್ಸ್ ಪ್ರೊಡಕ್ಷನ್ ಆಗಿತ್ತು, 600. 600 ಅಂದರೆ 3rd year, ಪರ್ಟಿಕ್ಯುಲರ್ಲಿ 3rd year ಅಂತ ಹೇಳ್ತಾ ಇದ್ದಾರೆ. ಓಕೆ, 3rd year-ಅಲ್ಲಿ 600 ಸೆಟ್ಸ್. ನೆಕ್ಸ್ಟು 7th year-ಅಲ್ಲಿ 700 ಸೆಟ್ಸ್ ಆಗಿತ್ತು. ಈಗ ನಾವು ಅಂದರೆ ಅಲ್ಲೇನಾಗ್ತಿತ್ತು, ಪ್ರೊಡಕ್ಷನ್ ಆಗಬೇಕಾದ್ರೆ ಅಸ್ಯೂಮಿಂಗ್ ದಟ್ ದಿ ಪ್ರೊಡಕ್ಷನ್ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ ಬೈ ಫಿಕ್ಸ್ಡ್ ನಂಬರ್ ಎವ್ರಿ ಇಯರ್, ಅಂದರೆ ಒಂದು ಫಿಕ್ಸ್ಡ್ ನಂಬರ್ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ ಎವ್ರಿ ಇಯರ್, ಯಾವುದೋ ಸುಮ್ಮನೆ ರ್ಯಾಂಡಮ್ ಆಗಿ ಇಲ್ಲ. ಓಕೆ, ಹಾಗಾದರೆ ಮೊದಲನೇ ವರ್ಷ ಎಷ್ಟು ಅವರು ಪ್ರೊಡಕ್ಷನ್ ಮಾಡಿದರು, ಜೊತೆಗೆ 7 ವರ್ಷ ಅಂದರೆ ಫಸ್ಟ್ 7 ಇಯರ್ಸ್ನಷ್ಟು TV ಸೆಟ್ಸ್ನ ಆ್ಯಡ್ ಮಾಡಿದ್ರೆ, ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ನಿಮ್ಗೆ ಹೆಂಗೆ ನಾವು AP ನಾವು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂತ ಹೇಳ್ತೀವೋ, ಇಲ್ಲಿ ಕೂಡ ನಾವು ಅದನ್ನು ಟರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ 3rd year-ನ ನಾವು ಇಲ್ಲಿ ನೋಡಿ ಕೊಟ್ಟಿರೋದನ್ನು ಬರ್ಕೊಡ್ತೀನಿ. ಫಸ್ಟು ಕೊಟ್ಟಿರೋದೇನು, 3rd year 600 ಸೆಟ್ಸು, 7th year 700 ಸೆಟ್ಸು. 3rd year-ನ ನಾನು A3 ಅಂತ ಹೇಳಿ ಬರ್ಕೋತೀನಿ, 7th year-ನ A7 ಅಂತ ಹೇಳಿ ಬರ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ 10th year ಅಂತ ಕೊಟ್ಟರೆ A10, 11th year ಅಂತ ಕೊಟ್ಟರೆ A11, ಆ ಥರ ಹೇಳಿ. ಓಕೆ, ಈಗ A3ನ ನಾನು A+2D ಅಂತ ಹೇಳಿ ಬರ್ಕೋತೀನಿ. ನಿಮಗೆ ಗೊತ್ತಿದೆ AN ಫಾರ್ಮುಲಾ. AN ಫಾರ್ಮುಲಾ ನಾವೇನು ಬರಿತೀವಿ, AN ಪ್ಲಸ್ A+n-1 ಇಂಟು D ಅಂತ ಹೇಳಿ ನಾವು ಬರಿತೀವಿ. ಈಗ n ಪ್ಲೇಸಲ್ಲಿ ಏನಿದೆ 3, ಸೊ 3 - 1, ಸೊ 3 - 1 ಏನಾಗುತ್ತೆ 2, ಸೊ A+2D ಅಂತ ಹೇಳಿ ನಾವಿಲ್ಲಿ ಡೈರೆಕ್ಟಾಗಿ ಬರ್ಕೋಬಹುದು. ಸೊ A3 ಅಂದರೆ ಏನಾಯಿತು, A+2D = 600. ಇದನ್ನು ನಾನು ಈಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. A7 ಅಂತಂದರೆ ಏನು ಬರ್ಕೋಬೋದು, A+6D = 700. ಇದನ್ನು ಈಕ್ವೇಷನ್ 2 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈಗ ಇವೆರಡನ್ನು ಸಾಲ್ವ್ ಮಾಡಬೇಕು. ಈಗ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಎರಡರಲ್ಲೂ ಕಾಮನ್ ಆಗಿ ಏನಿದೆ, A ಕಾಮನ್ ಆಗಿದೆ, ಕ್ಯಾನ್ಸಲ್ ಮಾಡ್ಬೋದು. ಅಂದರೆ ಹೇಗೆ, ಇಲ್ಲಿ ಕೂಡ ಎಲಿಮಿನೇಷನ್ ಮೆಥಡ್ ಪ್ರಕಾರ. ಓಕೆ, ನೀವೇನು ಲೀನಿಯರ್ ಈಕ್ವೇಷನಲ್ಲಿ ನೀವು ಎಲಿಮಿನೇಷನ್ ಮೆಥಡ್ ಕಲ್ತಿದ್ರಿ, ಅದೇ ಥರ ನಾನೇನು ಮಾಡ್ತೀನಿ, ಸಪ್ರಾಕ್ಟಿಂಗ್ 1 from 2, ಅಂದರೆ ಈಕ್ವೇಷನ್ 1ನ್ನು 2 ಇಂದ ಸಪ್ರಾಕ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, A+6D ಫಸ್ಟ್ LHS-LHSಗೆ, RHS-RHSಗೆ ನೆನಪಿರಲಿ, A+6D ಮೈನಸ್ ಆಫ್ ತಾನೆ. ಈಗ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ದೀನಿ. ಆ್ಯಕ್ಚುಲಿ ಇಲ್ಲಿ ಏನಂದರೆ A+6D ಮೈನಸ್ ಆಫ್ A+2D ಆಗುತ್ತೆ. ಈಗ ನಾನು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು A ಮೈನಸ್ A, ಮೈನಸ್ ಇಂಟು ಪ್ಲಸ್ ಮೈನಸ್ -2D, ಡೈರೆಕ್ಟಾಗಿ -A -2D ಅಂತ ಹೇಳಿ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಈಗ ನೋಡಿ, +A -A ಕ್ಯಾನ್ಸಲ್ ಆಯಿತು, 60 - 2D, ಇಲ್ಲಿ 700 - 600 ಆಯಿತು. ಅವಾಗೇನಾಯಿತು, ನಮಗೆ 4D = 100 ಅಂತ ಹೇಳಿ ಬಂತು. ನೋಡಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. A3ನ A+2D, A7ನ A+6D, 600 700 ಏನು ಚೇಂಜಸ್ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಎರಡು ಈಕ್ವೇಷನ್ ಸಾಲ್ವ್ ಅಂದರೆ ಸಪ್ರಾಕ್ಟ್ ಮಾಡ್ತಾ ಇದ್ವಿ. 1 from 2, ಸೊ +A - A ಕ್ಯಾನ್ಸಲ್ ಆಯಿತು, 60 - 2D ಇಟ್ ಇಸ್ 4D, 700 - 600 100 ಆಯಿತು. ಈಗ D ವ್ಯಾಲ್ಯೂ ಬೇಕು. D = ಎಷ್ಟಾಯಿತು, 100/4 ವಿಚ್ ಇಸ್ ಈಕ್ವಲ್ ಟು 25, ವಿಚ್ ಇಸ್ ಈಕ್ವಲ್ ಟು 25 ಆಯಿತು. ಅಂದರೆ D ವ್ಯಾಲ್ಯೂ ಬಂತು. ಈಗ ನಮ್ಗೇನು ಬೇಕು, A ವ್ಯಾಲ್ಯೂ ಬೇಕು. D ಬಂದಮೇಲೆ A ವ್ಯಾಲ್ಯೂ ಬೇಕು. ಅವಾಗ ನೋಡಿ, ಇಲ್ಲಿ ನೆಕ್ಸ್ಟು ಯಾವುದಾದ್ರೂ ಒಂದು ಈಕ್ವೇಷನ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾನು ಫಸ್ಟ್ ಈಕ್ವೇಷನ್ನೇ ತೊಗೊಂಡೆ, A+2D. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ D ವ್ಯಾಲ್ಯೂನ. A+2 × 25 = 600. A ಹಾಗೆ ಇರುತ್ತೆ. 2 × 25 ಏನಾಗುತ್ತೆ, 50. ಸೊ 50ನ RHS ತಂದರೆ ಏನಾಗುತ್ತೆ, -50 ಆಗುತ್ತೆ. 600 - 50 ಎಷ್ಟಾಯಿತು ನಿಮಗೆ, 550. ಅಂದರೆ ಫಸ್ಟ್ ಇಯರಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಯಿತು, ಎಷ್ಟು TV ಸೆಟ್ಸ್, 550. ಹಾಗಾದ್ರೆ ಪ್ರತಿ ವರ್ಷ ಏನಾಗ್ತದೆ, 25 ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಏನಾಯಿತು, 575 ಆಗುತ್ತೆ ಅಲ್ವಾ. ಸೆಕೆಂಡ್ ಇಯರ್ ಎಷ್ಟಾಗುತ್ತೆ, 575 ಆಗುತ್ತೆ. ಥರ್ಡ್ ಇಯರ್ ಏನಾಗುತ್ತೆ ಮತ್ತೆ ಅಂದರೆ 600 ಆಯಿತು. ಸೊ 600 ಕರೆಕ್ಟಾಗಿದೆ ಇಲ್ಲಿ.
ಈಗ ಅವ್ರು ಇನ್ನೇ ನೆಕ್ಸ್ಟ್ ಏನಂತ ಕೇಳ್ತಾ ಇದ್ದಾರೆ, 7 ಇಯರ್ಸ್ದು ಪ್ರೊಡಕ್ಷನ್ ಎಷ್ಟು ಅಂತ ಹೇಳಿ. ಸೊ ಎಸ್ ಎನ್ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ 7 ಅಲ್ವಾ ಅವ್ರು ಕೇಳ್ತಾ ಇರೋದು, ಅಂದರೆ n ಪ್ಲೇಸಲ್ಲಿ 7/2 2 ಇಂಟು ಎ ವ್ಯಾಲ್ಯೂ ಎಷ್ಟು ಬಂತು 550 ಪ್ಲಸ್ 7 - 1 ಇಂಟು 25. S7 ಹಂಗೆ ಇರುತ್ತೆ, 7/2 ಕ್ಯಾನ್ಸಲ್ ಆಗಲ್ಲ, ಹಾಗೆ ಇಟ್ಕೊಳ್ಳಿ. 550 ಇಂಟು 2 ಎಷ್ಟು ಬರುತ್ತೆ 1100. ಇಲ್ಲೇನು ಬರುತ್ತೆ 7 - 1 6, 25 6 150. ಸೊ 1100 ಪ್ಲಸ್ 150 ಎಷ್ಟಾಗುತ್ತೆ 1250. ನೀವು 2 ಇಂದ ಡಿವೈಡ್ ಮಾಡೋದಾದರೆ ಎಷ್ಟಾಗುತ್ತೆ ನೋಡಿ, 2 6 2 2 4 625 ಆಗುತ್ತೆ. 625. ಸೊ 625 ಆದರೆ ನೋಡಿ ಇಲ್ಲಿ 7 ಇಂಟು 625 ಎಷ್ಟಾಯಿತು 4375 ಸೆಟ್ಸ್ ಆಯಿತು. ಅಂದರೆ ಟೋಟಲ್ ನಿಮಗೆ 7 ಇಯರ್ಸ್ಗೆ ಎಷ್ಟು ಪ್ರೊಡಕ್ಷನ್ ಆಯಿತು 4375. ಇಷ್ಟು ಬರೆದ್ರೆ ಸಾಕು. ಅರ್ಥ ಆಯಿತು ಅನ್ಕೋತೀರಿ. ನೋಡಿ ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ಬರ್ಕೊಂಡು ಎ ಮತ್ತು ಡಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇಲ್ಲಿ ಫಸ್ಟ್ ಇಯರೇ ಅನ್ನೋದ್ರಿಂದ ನೀವು ಎ ಅಲ್ಲೇ ಬಂದುಬಿಡ್ತು. ಅದೇ ಸೆಕೆಂಡ್ ಇಯರ್ ಅಂತ ಕೇಳಿದಿದ್ರೆ ನೀವು ಎ ಮತ್ತು ಡಿನ ಆ್ಯಡ್ ಮಾಡಬೇಕಾಗಿತ್ತು, ಎ ಟು ಎ ಪ್ಲಸ್ ಡಿ ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ಇಯರೇ ಆಗಿರೋದ್ರಿಂದ 550 ಯು ಕ್ಯಾನ್ ಸ್ಟಾಪ್ ದೇರ್. ನೆಕ್ಸ್ಟು ಎಸ್ ಎನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲ್ ಆನ್ಸರ್ 4375 ಸೆಟ್ಸ್ ಆಯಿತು. ಓಕೆ, ಇದನ್ನು ಹಾಗೆ ನೋಡ್ಕೊಂಡು ನೀವು ಬರ್ಕೋಬಹುದು. ನೆಕ್ಸ್ಟ್ ಇದೇ ಕ್ವೆಶನಲ್ಲಿ ಆರ್ ಆಪ್ಷನ್ ಇದೆ. ಸೊ ಡೆಫಿನೆಟ್ಲಿ 3 ಅಥವಾ 4 ಮಾರ್ಕ್ಸ್ಗೆ ಎ ಪಿ ಕ್ವೆಶನ್ ಬಂದರೆ ಎ ಪಿಗೆ ಚಾಯ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಈಸಿ ಅಂತ ನಿಮ್ಗೆ ಯಾವ್ದು ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಂಡು ಬರಿಬೋದು. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಫೈಂಡ್ 31st ಟರ್ಮ್. ಫೈಂಡ್ 31st ಟರ್ಮ್ ಆಫ್ ಅನ್ ಎ ಪಿ ಹೂಸ್ 11th ಟರ್ಮ್ ಇಸ್ 38 ಆ್ಯಂಡ್ 16th ಟರ್ಮ್ ಇಸ್ 73 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ನೋಡಿ, ಇಂಡಿವಿಜುವಲ್ ಆಗಿ 11th ಟರ್ಮ್ ಅಂದರೆ ಏನಂತ ಬರ್ಕೋತೀರಾ, A11 ಇಸ್ ಈಕ್ವಲ್ ಟು 38. 16th ಟರ್ಮ್ ಅಂದರೆ A16 ಇಸ್ ಈಕ್ವಲ್ ಟು 73. A11 ಅಂದರೆ ಏನಂತ ಬರ್ಕೋಬೋದು, A ಪ್ಲಸ್ 10D ಈಕ್ವಲ್ಸ್ 38. ಅದನ್ನು ಈಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡಿ. A ಪ್ಲಸ್ 15D ಇಸ್ ಈಕ್ವಲ್ ಟು 73, ಅದನ್ನು ಈಕ್ವೇಷನ್ 2 ಅಂತ ಹೇಳಿ ಕನ್ಸಿಡರ್ ಮಾಡಿ. ಸೊ ಏನು ಮಾಡಬೇಕು, ಮತ್ತೆ ಅಗೇನ್ ಸಪ್ರಾಕ್ಟ್ 1 ಫ್ರಮ್ 2. ಸಪ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಂಡು ಬನ್ನಿ. ಮತ್ತೆ ಇಲ್ಲೂ ಅಷ್ಟೇ ಏನಾಗುತ್ತೆ ನೋಡಿ, ಇಲ್ಲಿ A ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಯಿತು. 15 - 10 ಇಟ್ ಇಸ್ 5D. 73 - 38 ಇಟ್ ಇಸ್ 35. D ಈಕ್ವಲ್ಸ್ 35/7. D ವ್ಯಾಲ್ಯೂ ಇಸ್ 7 ಇಲ್ಲಿ. ಸೊ ಯಾವ್ದಾದ್ರು ಒಂದು ಈಕ್ವೇಷನ್ ತೊಗೊಳ್ಳಿ. A ಪ್ಲಸ್ 10D ನಾನು ಫಸ್ಟ್ ಈಕ್ವೇಷನ್ನೇ ತೊಗೊಂಡೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. A ಪ್ಲಸ್ 10 ಇಂಟು ಡಿ ಪ್ಲೇಸಲ್ಲಿ ಏನು 7 ಇಸ್ ಈಕ್ವಲ್ ಟು 38. ಎಷ್ಟಾಗುತ್ತೆ ನಿಮಗೆ 70 ಆಯಿತು. 10 7 17 ಆರ್ ಎಚ್ ಎಸ್ ಸಿಕ್ತಂದ್ರೆ ಏನಾಯ್ತು, ಎ ಇಸ್ ಈಕ್ವಲ್ ಟು 38 - 70. ಎ ವ್ಯಾಲ್ಯೂ ಏನಾಯಿತು -32, ನೆಗೆಟಿವ್ ಬರ್ತಿದೆ ಎ ವ್ಯಾಲ್ಯೂ. ಹಾಗಾದರೆ ಇವಾಗ ಅವ್ರು ಕೇಳ್ತಾ ಇರೋದೇನು, 31st ಟರ್ಮ್. ಸಮ್ ಅಂತ ಕೇಳಿಲ್ಲ, ಅವ್ರು ಕೇಳ್ತಾ ಇರೋದೇ ಪರ್ಟಿಕ್ಯುಲರ್ ಆಗಿ 31st ಅಂದರೆ A31 ಕೇಳ್ತಿದ್ದಾರೆ. A31ನ ಏನಂತ ಬರ್ಕೋಬೋದು ನೀವು, A ಪ್ಲಸ್ 30D. ಎ ಎಷ್ಟು ಬಂದಿದೆ -32. 30D ಅಂದರೆ 30 ಇಂಟು 7 -32 ಪ್ಲಸ್ 30 ಇಂಟು 7 ಅಂದರೆ 7 3 = 21 ಅಂದರೆ 210. -32 ಪ್ಲಸ್ 210 ಎಷ್ಟಾಯಿತು ನಿಮಗೆ 178. A31 ಎಷ್ಟು ಬಂತು ನಿಮಗೆ 178. ಓಕೆ, ತುಂಬಾ ಈಸಿ ಇರುತ್ತೆ ಎ ಪಿ ಕ್ವೆಶನ್. ಅರ್ಥ ಮಾಡಿಕೊಂಡು ಅಂದರೆ ವರ್ಬಲಲ್ಲಿರೋದನ್ನು ಈಕ್ವೇಷನಾಗಿ ಬರ್ಕೊಂಡು ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿದ್ರೆ ಈಸಿಯಾಗಿ ನಿಮಗೆ ಎ ಡಿ ಅಥವಾ ಎ ಪಿ ಅಂತನಾದರೂ ಕೇಳ್ಬೋದು. ಓಕೆ, ಇದು ಸಿಂಪಲ್ ಆಗಿರುತ್ತೆ, ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 26th ಕ್ವೆಶನ್. ಈ ಕ್ವೆಶನ್ ರಿಪೀಟ್ ಆಗಿದೆ ನೋಡಿ. ಫಸ್ಟ್ ಪೇಪರಲ್ಲೂ ಸೇಮ್ ಕ್ವೆಶನ್ ಕೇಳಿದರು, ನಾನು ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿ ಕೂಡ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಿ ಆಲ್ಟಿಟ್ಯೂಡ್ ಆಫ್ ರೈಟ್ ಟ್ರಯಾಂಗಲ್ ಈಸ್ 7 cm ಲೆಸ್ ದೆನ್ ಇಟ್ಸ್ ಬೇಸ್. ಇಫ್ ದ ಹೈಪೋಟನಸ್ ಇಸ್ 13 cm, ಫೈಂಡ್ ದಿ ಅದರ್ 2 sides ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲೇನಂತ ಹೇಳ್ತಿದ್ದಾರೆ, ಒಂದು ಆಲ್ಟಿಟ್ಯೂಡ್ ಅಂದರೆ ಹೇಳಿದ್ದೀನಿ ಹೈಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಆ ಹೈಟ್ ಏನು 7 cm ಲೆಸ್ ದೆನ್ ಇಟ್ಸ್ ಬೇಸ್. ಇಲ್ಲಿ ನೋಡಿ, ಇಲ್ಲಿ ನಾವು ಬೇಸ್ನ ಯಾವ್ದು ಏನಂತ ಕನ್ಸಿಡರ್ ಮಾಡಿದ್ದೀವಿ, ಬೇಸ್ ದಿಸ್ ಇಸ್ BC ಇಸ್ ಬೇಸ್. ಅದಕ್ಕೆ ಅದನ್ನು ಏನಂತ ತೊಗೊಂಡಿದ್ದೀವಿ ನಾವು, ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. ಹಾಗಾದರೆ ಆಲ್ಟಿಟ್ಯೂಡ್ ಅಂದರೆ ಹೈಟ್ ಆಯಿತು. ಅಂದರೆ ಬೇಸ್ಗಿಂತ 7 cm ಲೆಸ್ ಅಂತಂದರೆ ಎಕ್ಸ್ -7, ಮೋರ್ ಅಂತಿದ್ರೆ ಎಕ್ಸ್ ಪ್ಲಸ್ 7. ಸೊ ಹೈಪೋಟೆನಸ್ ಎಷ್ಟು ಕೊಟ್ಟಿದ್ದಾರೆ 13 ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು, ಈ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಯು ಹ್ಯಾವ್ ಟು ಅಪ್ಲೈ ಪೈಥಾಗರಸ್ ಥಿಯರಮ್. ಏನಾಗುತ್ತೆ, x - 7 ಹೋಲ್ ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಸೇಮ್ ಕ್ವೆಶನ್ ನಾನು ಫಸ್ಟ್ ಪೇಪರಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಏನಾಯಿತು, ಎಕ್ಸ್ ಸ್ಕ್ವೇರ್ 7 ಸ್ಕ್ವೇರ್ ಅಂದರೆ 49 ಮೈನಸ್ 2ab ಅಂದರೆ 2 ಇಂಟು 7 ಇಟ್ ಇಸ್ 14x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 116. ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಮೈನಸ್ 14x ಹಾಗೆ ಇರುತ್ತೆ, 49 ಹಾಗೆ ಇರುತ್ತೆ. ಈ 169ನ ನಾವು LHSಗೆ ತರ್ತೀವಿ, ಯಾಕಂದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು ನಾವು. ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0.
ಅವಾಗ ಅದು ಎಲ್ ಎಚ್ ಎಸ್ಗೆ ಬಂದರೆ 2x² ಮೈನಸ್ 14x 49 ಮೈನಸ್ 169 ಇಟ್ ಈಸ್ ಮೈನಸ್ 120 ಈಸ್ ಈಕ್ವಲ್ ಟು 0. ಸೊ ನಾವು ಇವಾಗ ಕಂಪ್ಲೀಟ್ ಈಕ್ವೇಷನ್ನ ಡಿವೈಡಿಂಗ್ ಬೈ 2. ಸೊ x² ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0 ಅಂದರೆ ಒಂದು ಕ್ವಾಡ್ರೆಟಿಕ್ ಈಕ್ವೇಷನ್ ಬಂತು ನಿಮಗೆ. ಈಗ ಈ ಕ್ವಾಡ್ರೆಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಆದರೂ ಮಾಡಿ, ಫಾರ್ಮುಲಾನಾದರೂ ಮಾಡಿ. ಏನಿದೆ ನಮಗೆ ಮೈನಸ್ 60 ಇದೆ. 60 ಅಂತಂದರೆ ನಾವೇನು ಮಾಡ್ತೀವಿ, 12 5 ಹೋಗ್ತೀವಿ. 12 5 60. ಸೊ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ 7 ಇದೆ. ಸೊ ಗ್ರೇಟೆಸ್ಟ್ ನಂಬರ್ಗೆ ಮೈನಸ್, ಸ್ಮಾಲೆಸ್ಟ್ ನಂಬರ್ಗೆ ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 12 5 60 ಮೈನಸ್ 12 ಪ್ಲಸ್ 5 ಇಟ್ ಇಸ್ ಮೈನಸ್ 7. ಅವಾಗೇನಾಯಿತು, x² ಮೈನಸ್ 12x ಪ್ಲಸ್ 5x ಮೈನಸ್ 60 ಈಸ್ ಈಕ್ವಲ್ ಟು 0. ಸ್ಪ್ಲಿಟ್ ಮಾಡ್ತೀವಿ. x ಕಾಮನ್ ತೊಗೊಂಡ್ರೆ x ಮೈನಸ್ 12 ಪ್ಲಸ್ 5 ಕಾಮನ್ ತೊಗೊಂಡ್ರೆ x ಮೈನಸ್ 12. ಸೊ ನಿಮಗೆ 2 ರೂಟ್ಸ್ ಬಂತು. x ಮೈನಸ್ 12 x ಪ್ಲಸ್ 5 ಎರಡನ್ನೂ ಈಕ್ವಲ್ ಟು 0ಗೆ ಈಕ್ವೇಟ್ ಮಾಡಿದ್ರೆ x ಇಸ್ ಈಕ್ವಲ್ ಟು 12 x ಇಸ್ ಈಕ್ವಲ್ ಟು ಮೈನಸ್ ಬರುತ್ತೆ. ಸೊ ಯಾವಾಗಲೂ ನಾವು ಪಾಸಿಟಿವ್ ವ್ಯಾಲ್ಯೂನೇ ಮೆಷರ್ಮೆಂಟ್ಸ್ ಅಂತ ಬಂದಾಗ ವಿ ಆಲ್ವೇಸ್ ಗೋ ಫಾರ್ ಪಾಸಿಟಿವ್ ವ್ಯಾಲ್ಯೂ. ಸೊ x ಇಸ್ ಈಕ್ವಲ್ ಟು 12 ಆಯಿತು. ಈಗ ಅಬ್ಸರ್ವ್ ಮಾಡಿ, ಇಫ್ ದ ಬೇಸ್ ನೋಡಿ ಇಲ್ಲಿ, ಇಫ್ ದ ಬೇಸ್ ಇಸ್ 12 ನಾವು, ಈಗ ಬೇಸ್ 12 ಸೆಂಟಿಮೀಟರ್ ಆದರೆ ವಾಟ್ ಹ್ಯಾಪನ್ಸ್ ಟು ದ ಆಲ್ಟಿಟ್ಯೂಡ್ 12 ಮೈನಸ್ 7. ಸೊ ಇಟ್ ಇಸ್ 5. ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ, ಎರಡು ರೂಟ್ಸಲ್ಲೇ ನಿಮಗೆ ಇಲ್ಲಿ ನೆಗೆಟಿವ್ ಬಂದಿರೋದೆ, ಅಲ್ಲಿ ಪಾಸಿಟಿವ್ ಆಗಿರುತ್ತೆ. ಓಕೆ, ಇದಿಷ್ಟು 26th ಕ್ವೆಶ್ಚನ್ನು. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತೀನಿ. ಕ್ವೆಶ್ಚನ್ ನಂಬರ್ 27. Prove that the length of tangents drawn from an external point to a circle are equal ಅಂತ ಹೇಳಿ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳಿ. ಇದು ಸರ್ಕಲ್ ಥಿಯರಮು, ಥಿಯರಮ್ 2 ಇದು. ಇಲ್ಲಿ 1 ಅಂತ ಆಗಿದೆ, 2 ಮಾಡ್ಕೊಳ್ಳಿ. ಇಲ್ಲಿ ಥಿಯರಮ್ 2 ಇದು. ಸೊ ಈ ಥಿಯರಮ್ ನಿಮಗೆ ನಾನು ಇಲ್ಲಿ ಥಿಯರಮ್ನೆಲ್ಲ ಬರೆದು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾಕಂದರೆ ಥಿಯರಮ್ ಏನು ಚೇಂಜಸ್ ಆಗಲ್ಲ. ಬೇರೆ ಆದರೆ ಪ್ರಾಬ್ಲಮ್ಸಲ್ಲಿ ನಂಬರ್ ಚೇಂಜ್ ಆಗಿರುತ್ತೆ, ಆನ್ಸರ್ಸ್ ಬೇರೆ ಬರುತ್ತೆ. ಬಟ್ ಥಿಯರಮಲ್ಲಿ ಏನು ಅಂತ ಚೇಂಜಸ್ ಇರಲ್ಲ. ಇದು ನಾನು ವಿಡಿಯೋ ಪಾಸಿಂಗ್ ಪ್ಯಾಕೇಜ್ SSLC 2021 ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀನಿ. ವಿಡಿಯೋ ನಂಬರ್ 4ಅಲ್ಲಿ ನಾನು ನೀಟಾಗಿ ಅಂದರೆ ಕ್ಲಿಯರಾಗಿ ಈಸಿಯಾಗಿ ಹೇಗೆ ಬರೆಯೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಅಲ್ಲಿ ರೆಫರ್ ಮಾಡಿ. ಸೊ ನಾನು ಇಲ್ಲಿ ಥಿಯರಮ್ಸ್ನ ಯಾವುದು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾಕಂದರೆ ಅದೆಲ್ಲ ಫಿಕ್ಸ್ಡ್ ಸೇಮ್ ಆನ್ಸರ್, ಏನು ಚೇಂಜಸ್ ಆಗಲ್ಲ ಅದರಲ್ಲಿ. ಇದು ಸರ್ಕಲ್ ಥಿಯರಮ್ 2 ಇದು. ಓಕೆ, ಕಂಪಲ್ಸರಿ ಇದು 100% ಕ್ವೆಶ್ಚನ್. ಇದು 100% ಕ್ವೆಶ್ಚನ್. ನೀವು ಕಲಿತ್ರೆ 100% 3 ಮಾರ್ಕ್ಸಿಗೆ ಬರುತ್ತೆ. 3 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಆಲ್ಮೋಸ್ಟ್ ನೀವು 3 ಮಾರ್ಕ್ಸ್ ಸೆಕ್ಷನಲ್ಲಿ 12 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. 4 ಕ್ವೆಶ್ಚನ್ ಅದು ಗೊತ್ತಿರೋದೇ. 4 ಕ್ವೆಶ್ಚನ್ಸ್ ಏನೂ ಚೇಂಜಸ್ ಇಲ್ಲ. ಅದು 100% ಬರೋವಂಥ ಕ್ವೆಶ್ಚನ್ ಯಾವ್ಯಾವುದು ಅಂದರೆ ಸರ್ಕಲಿಂದ ಥಿಯರಮ್ಮು, ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ನು, ಮೀನ್ ಮೀಡಿಯನ್ ಮೋಡ್ ಇರಬಹುದು, ಅದರಲ್ಲಿ ಯಾವ್ದಾದ್ರು ಚಾಯ್ಸು, ಮತ್ತು ಓಜಿವ್ ಗ್ರಾಫು. 4 ಕ್ವೆಶ್ಚನ್ ಕನ್ಫರ್ಮ್ ಆಗಿ ಬರುವಂಥ ಕ್ವೆಶ್ಚನ್ ಆಗಿರೋದ್ರಿಂದ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೋಬೋದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತೀನಿ. ಕ್ವೆಶ್ಚನ್ ನಂಬರ್ 28. Find the value of k if the point 7, 2, 5, 1 and 3, k are collinear ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಇಲ್ಲಿ 3 ಪಾಯಿಂಟ್ಸ್ ಅಂತಿದೆ ಅಂತಂದರೆ ನೀವು ತಲೆಯಲ್ಲಿ ಫಿಕ್ಸ್ ಆಗಬೇಕು. ಏನಂತನಾದರೂ ಕೊಟ್ಕೊಳ್ಳಿ ಅವರು. ಇಲ್ಲಿ ಕೊಲಿನಿಯರ್ ಅಂತನಾದರೂ ಇರಲಿ, ಇನ್ನೇನಾದರೂ ಇರಲಿ ವರ್ಡ್ಸ್. ಬಟ್ ಎಷ್ಟು ಕೋಆರ್ಡಿನೇಟ್ಸ್ ಇದೆ? 3 ಕೋಆರ್ಡಿನೇಟ್ಸ್ ಇದೆ ಅಂತ ಅಂದ ತಕ್ಷಣ ನಿಮಗೆ ಫಸ್ಟ್ ಬರಬೇಕಾಗಿರೋದು ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳಿ. ಟ್ರಯಾಂಗಲ್ಗೆ ಎಷ್ಟು ಕೋಆರ್ಡಿನೇಟ್ಸ್? 3, ಹೌದಾ? ಸೊ 3 ಕೋಆರ್ಡಿನೇಟ್ಸ್ ನೀವು ನೋಡಿದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಇದು ಟ್ರಯಾಂಗಲ್ಗೆ ರಿಲೇಟೆಡ್ ಆಗಿರೋಂಥ ಕ್ವೆಶ್ಚನ್. ಓಕೆ, ಟ್ರಯಾಂಗಲ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಈಗ ಪರ್ಟಿಕ್ಯುಲರ್ ಆಗಿ ಒಂದು ಕೀವರ್ಡ್ ಏನಂತ ಹೇಳ್ತಿದ್ದಾರೆ, ದೇ ಆರ್ ಕೊಲಿನಿಯರ್ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಏನು ಬರ್ಕೊಳ್ಳೋಣ, ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ಫಸ್ಟ್ ಏನಿದೆ 7, 2 ವಿಚ್ ಇಸ್ x1 y1, 5, 1 ಇಟ್ ಇಸ್ x2 y2, 3, k ಇಟ್ ಇಸ್ x3 y3. ಇದು ತುಂಬ ಮೇನು ನೀವು ಬರ್ಕೊಳ್ಳೋದು. ಯಾಕೆ ಮ್ಯಾಮ್ ಬರ್ಕೊಳ್ಳೇಬೇಕಾ? ನಿಮ್ಮ ಇಷ್ಟ. ಆದರೆ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಬರ್ಕೊಳ್ಳೋದು ಒಳ್ಳೆಯದು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರ್ಕೋಬೇಕು. ಹಾಫ್ ಗೊತ್ತಿದೆ ಅಲ್ಲ, ಇದು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. 1 2 3 2 3 1 3 1 2 ಪ್ಲೀಸ್. ಈಗ ಏನು ಮಾಡೋಣ, ಇಫ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೊಟ್ಟರೆ ದೆನ್ ದೇರ್ ಏರಿಯಾ ಈಸ್ 0. ಸೊ ಇಲ್ಲೇನಾಗ್ಬಿಡುತ್ತೆ, ಕೊಲಿನಿಯರ್ ಅಂತಂದರೆ ಆ್ಯಕ್ಚುಲಿ ನಿಮಗೆ ಕೊಲಿನಿಯರ್ ಅನ್ನೋ ವರ್ಡ್ ಸ್ವಲ್ಪ ಗೊತ್ತಾಗಬೇಕು. ಕೊಲಿನಿಯರ್ ಅಂತಂದರೆ ಈ 3 ಪಾಯಿಂಟ್ಸು ಒಂದೇ ಲೈನ್ ಮೇಲೆ ಬಂದಿರುತ್ತೆ. ಸೊ ದೇರ್ ಏರಿಯಾ ಈಸ್ 0. ಸೊ ನೋಡ್ಕೊಂಡು ಬರೋಣ. ಇಲ್ಲಿ ಏನಾಗುತ್ತೆ, 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏರಿಯಾಗೇನು ಇಲ್ಲಿ ಫಾರ್ಮುಲಾ ಇದೆಯಲ್ಲ, ಏರಿಯಾ ಆಫ್ ಟ್ರಯಾಂಗಲ್ 0 ಆಗುತ್ತೆ. ಸೊ ಹಾಫ್ ಆಗೇ ಇರುತ್ತೆ. x1 7 ಇದೆ, y2 ಮೈನಸ್ y3 ಅಂದರೆ 1 ಮೈನಸ್ k ಪ್ಲಸ್ x2 ಅಂದರೆ 5, y3 ಮೈನಸ್ y1 ಅಂದರೆ k ಮೈನಸ್ 2 ಪ್ಲಸ್ x3 ಅಂದರೆ 3, y1 ಮೈನಸ್ y2 ಅಂದರೆ 2 ಮೈನಸ್ 1. ಈಗ ನೋಡಿ 2ನ ನಾನು ಈ ಕಡೆ
LHS ಕಡೆ ಮಲ್ಟಿಪ್ಲೈ ಮಾಡ್ತೀನಿ, 2 0 ಸಹ 0 ಆಗುತ್ತೆ. ಈಗ 7ನ ಮಲ್ಟಿಪ್ಲೈ ಮಾಡ್ತೀನಿ, 7 ಇಂಟು 1 7, 7 ಇಂಟು ಮೈನಸ್ ಕೆ -7k. ಅದೇ ಥರ 5 ಇಂಟು ಕೆ 5k, 5 ಇಂಟು -2 ಇಟ್ ಇಸ್ -10. 2 - 1 ಎಷ್ಟಾಗುತ್ತೆ? 1 ಆಗುತ್ತೆ. 3 1s 3, 0 ಹಾಗೆ ಬರ್ಕೋತೀನಿ. 7 ಹಾಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ -7k ಪ್ಲಸ್ 5k ಅಂತಿದೆ. -7k ಪ್ಲಸ್ 5k ಎಷ್ಟಾಯಿತು? -2k. -10 ಪ್ಲಸ್ 3 ಎಷ್ಟಾಯಿತು? -7. ನೋಡಿ, ಮತ್ತೆ +7 -7 ಕ್ಯಾನ್ಸಲ್ ಆಯಿತು. ಫೈನಲಿ ಏನು ಉಳ್ಕೊಳ್ತು? 0 = -2k. 0 = -2k. ಈಗ ಫೈನಲ್ ಆನ್ಸರ್ ನೋಡಿ, ಈಗ ಕೆ ವ್ಯಾಲ್ಯೂ ಬೇಕು 0 ಟು -2 ನಾನು ಇಲ್ಲಿ ಕಳಿಸ್ತೀನಿ, ಡಿವೈಡ್ ಮಾಡ್ತೀನಿ. ಸೊ 0/-2 ಆಗುತ್ತೆ. ಎನಿಥಿಂಗ್ ಇಸ್ ಡಿವೈಡೆಡ್ ಬೈ ಇಟ್ ಇಸ್ 0, ಸೊ ಇಟ್ಸ್ ವ್ಯಾಲ್ಯೂ ಇಸ್ 0. ಸೊ ಕೆ ವ್ಯಾಲ್ಯೂ ಏನು ಬಂತು? ಇಲ್ಲಿ 0 ಬರ್ಬಹುದಾ ಮ್ಯಾಮ್? 0 ಬರ್ಬಹುದು. ಇಲ್ಲಿ ಕೋಆರ್ಡಿನೇಟ್ 0 ಆಗಬಹುದು, ಏರಿಯಾ ಕೂಡ 0 ಆಗ್ಬೋದು, ಕೋಆರ್ಡಿನೇಟ್ಸ್ ಕೂಡ 0 ಆಗ್ಬೋದು ಇಲ್ಲಿ. ಓಕೆ, ಸೊ ಇದಿಷ್ಟು ಏರಿಯಾ ಆಫ್ ಟ್ರಯಾಂಗಲ್. ಅಂದರೆ ಯಾವಾಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ? ವೆನ್ ಏರಿಯಾ ಇಸ್ 0. ಸೊ ಏರಿಯಾ 0 ಯಾವಾಗ ಆಗುತ್ತೆ? ಇಫ್ ದೇ ಆರ್ ಕೊಲಿನಿಯರ್. ಓಕೆ, ನೆನಪಿರಲಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಇದರಲ್ಲಿ ಕೂಡ ಚಾಯ್ಸ್ ಇದೆ ನಿಮಗೆ. ಈ ಕ್ವೆಶನ್ ಕೋಆರ್ಡಿನೇಟ್ ಜಾಮೆಟ್ರಿಲಿ ಕೂಡ 3 ಮಾರ್ಕ್ಸಲ್ಲಿ ಚಾಯ್ಸ್ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಈಗ ಚಾಯ್ಸಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ whose vertices are 0, 1, 2, 1 and 0, 3. ಸಿಂಪಲ್ ಆಗಿದೆ, ಸೇಮ್ ಟು ಸೇಮ್. ಅಲ್ಲಿ ನೀವು ಏರಿಯಾ 0 ಅಂತ ಹೇಳಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ. ಇಲ್ಲಿ ಎಲ್ಲ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಜಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ತೀರಾ. ಸೇಮ್ ಅದೇ ಥರ x1 y1 ಬರ್ಕೊಳ್ಳಿ 0, 1, x2 y2 2, 1, x3 y3 0, 3. ಸೇಮ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರ್ಕೋತೀರಾ, ಸಬ್ಸ್ಟಿಟ್ಯೂಟ್ ಮಾಡಿ ಹಾಫ್. ಸೊ x1 ಏನಿದೆ ಇಲ್ಲಿ 0 ಇಂಟು 1 - 3 ಪ್ಲಸ್ 2 ಇಂಟು y3 - y1 ಎಷ್ಟಿದೆ? 3 - 1 ಪ್ಲಸ್ x3 ಏನಿದೆ 0 ಇಂಟು 1 - 1. ಇಲ್ಲಿ ನೋಡಿ, ಇಲ್ಲಿ ಎನಿಥಿಂಗ್ ಇಸ್ ಮಲ್ಟಿಪ್ಲೈಡ್ ವಿತ್ 0 ಇಟ್ ಇಸ್ 0. ಇಲ್ಲಿ ನೋಡಿ, ಇಲ್ಲಿ 1 - 3 ಏನಾಯಿತು? -2. -2 ಇಂಟು 0 0. ಇಲ್ಲಿ ನೋಡಿ 3 - 1 2, 2 2s 4, 1 - 1 0, 0 0 ಸಹ 0. ಸೊ ಫೈನಲಿ ಏನು ಉಳ್ಕೊಳ್ತು? 0 + 4 + 0 ಆಯಿತು. ಹಾಫ್ ಇಂಟು 4 ಆಯಿತು. 2 1s 2 2s. ಫೈನಲಿ ಆನ್ಸರ್ ಎಷ್ಟು ಬಂತು? 2 ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಆದರೆ 2 ಸ್ಕ್ವೇರ್ ಯೂನಿಟ್ಸ್ ಅಂತಲೇ ಬರಿಬೇಕು. ಬರೀ 2 ಅಲ್ಲ, ಅದ್ರ ಯೂನಿಟ್ ಕೂಡ ಬರಿಬೇಕು. ಸೊ ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಬರೆದ್ರೆ ಆಯಿತು. ಓಕೆ, ಇದಿಷ್ಟು ಕೋಆರ್ಡಿನೇಟ್ ಜಾಮೆಟ್ರಿ 28 ಕ್ವೆಶ್ಚನ್. ನೆಕ್ಸ್ಟ್ಗೆ ಹೋಗ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಟ್ರಿಗ್ನಾಮೆಟ್ರಿ. ಈ ಟ್ರಿಗ್ನಾಮೆಟ್ರಿಲಿ ಕೂಡ ನಿಮಗೆ ಚಾಯ್ಸ್ ಇರುತ್ತೆ. ಕ್ವೆಶ್ಚನ್ ಪೇಪರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಕೊಸಿಕೆಂಟ್ ತೀಟಾ ಅಲ್ಲಿ ಬಂದಿಲ್ಲ, ಟೈಪ್ ಆಗಿಲ್ಲ. ಸೊ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. 29th ನೋಡಿ, ಪ್ರೂವ್ ದಟ್ ಟ್ಯಾನ್ ತೀಟಾ ಬೈ 1 ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಬೈ 1 ಮೈನಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಸೀಕೆಂಟ್ ತೀಟಾ ಕೊಸಿಕೆಂಟ್ ತೀಟಾ. ಕೊಸಿಕೆಂಟ್ ತೀಟಾ ಇಲ್ಲ ಕ್ವೆಶ್ಚನಲ್ಲಿ, ನೀವಲ್ಲಿ ಬರ್ಕೊಳ್ಳಿ. ಈಗ ಫಸ್ಟು LHS ತಗೊಳ್ಳೋಣ. LHS ಅಲ್ಲಿ ಏನಿದೆ ಬರ್ಕೋತೀನಿ. ಫಸ್ಟು ಏನಿದೆ ಬರ್ಕೋತೀನಿ ನೋಡಿ. ಟ್ಯಾನ್ ತೀಟಾ ಬೈ 1 ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಬೈ 1 ಮೈನಸ್ ಟ್ಯಾನ್ ತೀಟಾ. ನಾನು ಹೇಳಿದ್ದೀನಿ ನಿಮಗೆ, ಇಲ್ಲಿ ನಿಮಗೆ ಪ್ರತಿ ರೂಲ್ಸ್ನ ಫಾಲೋ ಮಾಡಬೇಕು. ಅಂದರೆ ಕೊಟ್ಟಿರೋ ಅಂಥದ್ರಲ್ಲಿ ಐಡೆಂಟಿಟೀಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಯಾವುದೇ ಥರ ಐಡೆಂಟಿಟೀಸ್ ರಿಲೇಟೆಡ್ ಆಗಿಲ್ಲ. 3 ಐಡೆಂಟಿಟೀಸ್ ನಿಮಗಿದೆ, ನೆನಪಿರಲಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1, ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಅದೇ ಥರ ಕೊಸಿಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಆ ಥರ ರಿಲೇಟೆಡ್ ಆಗಿ ಇದೆಯಾ ಕ್ವೆಶ್ಚನ್ನು ಅಂತ ನೋಡಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ನೀವು ಯಾವುದೇ ಕೊಡಲಿ ಅದನ್ನು ಸೈನು ಕಾಸ್ಗೆ ರೆಡ್ಯೂಸ್ ಮಾಡಿ. ಸೈನು ಕಾಸ್ಗೆ ರೆಡ್ಯೂಸ್ ಮಾಡಿ. ಈಗ ರೆಡ್ಯೂಸ್ ಮಾಡೋಣ ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ನ್ಯೂಮರೇಟರ್ ನಾನು ಟ್ಯಾನ್ ತೀಟಾ ಕಾಟ್ ತೀಟಾ ಹಾಗೆ ಇಟ್ಕೊಂಡಿದ್ದೀನಿ. ಈ ಕಾಟ್ ತೀಟಾ ಪ್ಲೇಸಲ್ಲಿ ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತ ಹೇಳಿ ಬರೆದಿದ್ದೀನಿ. ಪ್ಲಸ್ ಅದೇ ಥರ ಇಲ್ಲೂ ಅಷ್ಟೇ ನ್ಯೂಮರೇಟರ್ ಸೇಮ್ ಇದೆ. ಟ್ಯಾನಲ್ಲಿ 1 ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಹೇಳಿ ಬರೆದಿದ್ದೀನಿ. ಓಕೆನಾ? ಈಗ ಏನು ಮಾಡ್ತೀನಿ ನಾನು, LCM ತಗೋತೀನಿ. ಮೊದಲೇ ನೀವು ಮ್ಯಾಮ್ ಅಲ್ಲೇ ಫಸ್ಟ್ ಸ್ಟೆಪ್ಪಲ್ಲೇ ನಾವು ಟ್ಯಾನ್ಗೂ ಕಾಟ್ಗೂ ನ್ಯೂಮರೇಟ್ರಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಬಹುದಿತ್ತು. ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಸ್ವಲ್ಪ, ಹಾಗಾಗಿ ನೀವು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ಬೋದಿಲ್ಲಿ. ಈಗ ನೋಡಿ, ಈಗ ಸೈನ್ ತೀಟಾ LCM ತಗೋಬೇಕು. ಡಿನಾಮಿನೇಟರ್ಗೆ LCM ನೋಡಿ, ಸೈನ್ ತೀಟಾ ಇಂಟು 1 ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಆ್ಯಕ್ಚುಲಿ ನಾನು ಇಲ್ಲಿ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರಿಬಹುದಿತ್ತು. ನೋಡಿ ಇಲ್ಲಿ ಇದು ಆ್ಯಕ್ಚುಲಿ ಏನಾಗುತ್ತೆ, ಸೈನ್ ತೀಟಾ ನ್ಯೂಮರೇಟ್ರಲ್ಲಿ ಹಂಗೆ ಇರುತ್ತೆ. ಇದು LCM ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತಾಗುತ್ತೆ.
ಇದನ್ನು ನಾವು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀವಿ ನ್ಯೂಮರೇಟರ್ಗೆ. ಇಲ್ಲೂ ಅದೇ ಥರ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗುತ್ತೆ. ಕಾಸ್ ಥೀಟಾನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ವಿ ಇಲ್ಲಿಂದ ನ್ಯೂಮರೇಟರ್ಗೆ. ಈಗ ಟ್ಯಾನ್ಗೂ ಮತ್ತು ಕಾಟ್ಗೂ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಟ್ಯಾನ್ಗೆ ಏನಾಗುತ್ತೆ ಸೈನ್ ಬೈ ಕಾಸ್, ಕಾಟ್ಗೆ ಕಾಸ್ ಬೈ ಸೈನ್. ಈಗ ಮಲ್ಟಿಪ್ಲೈ ಮಾಡ್ತೀನಿ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ನೋಡಿ ಇಲ್ಲಿ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ. ಓಕೆ, ಈಗ ನೋಡಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಅಬ್ಸರ್ವ್ ಮಾಡಬೇಕು ನೀವು. ಮತ್ತೆ ಎಲ್ ಸಿ ಎಮ್ ತೊಗೊಳ್ತಾ ಇದ್ದೀವಿ ನ್ಯೂಮರೇಟರ್ಗೆ ಮಾತ್ರ ಎಲ್ ಸಿ ಎಮ್. ನ್ಯೂಮರೇಟರ್ಗೆ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಕಾಸ್ ಥೀಟಾ ಸೈನ್ ಥೀಟಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ. ನೋಡಿ ಈ ಡಿನಾಮಿನೇಟರ್ ಜೊತೆ ಒಟ್ಟಿಗೆ ಸೇರಿ ಬರೆದಿದ್ದೀನಿ. ಈಗ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಯಾವ ಥರ ಇದೆ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾದಲ್ಲಿದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಹೇಗೆ ಬರೀತೀರಾ? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಆಮೇಲೆ ನೀವು ಇನ್ನೊಂದು ಕ್ವೆಶನ್ ಕೇಳ್ಬೋದು, ಮ್ಯಾಮ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು ಇಲ್ಲೇನಿದೆ ಪ್ಲಸ್ ಇದೆ ಅಲ್ವಾ, ಪ್ಲಸ್ ಇದೆ. ಆದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ ಆಗಿದೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ನಾವು ಅದನ್ನೇನು ಮಾಡಿದ್ವಿ, ಒಂದನ್ನೇ ಮಾಡಿದ್ವಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತಲೇ ಮಾಡ್ಕೊಂಡ್ವಿ. ಅವಾಗ ಏನು ಮಾಡಿದ್ವಿ, ಮೈನಸ್ನ ಕಾಮನ್ ತೊಗೊಂಡ್ವಿ. ಓಕೆ, ಇದನ್ನೇನಾದರೂ ಸ್ವಲ್ಪ ಡೀಟೇಲಾಗಿ ಬೇಕು ಅನ್ನೋದಾದರೆ ನಾನು ಇದೇ ಸೇಮ್ ಕ್ವೆಶ್ಚನನ್ನು ನಾನು ಟ್ರಿಗ್ನೋಮೆಟ್ರಿ ಲೆಸನ್ಸ್ ಮಾಡಬೇಕಾದ್ರೆ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ನೀವು ಕೇಳಬಹುದು. ಸೊ ಇಲ್ಲಿ ಡೈರೆಕ್ಟಾಗಿ ಅದಕ್ಕೆ ಪ್ರತಿಯೊಂದು ಸ್ಟೆಪ್ಸ್ನು ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಸೊ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ನೋಡಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಫಾರ್ಮುಲಾ ಇದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಸೊ ಅದೇ ಫಾರ್ಮುಲಾ ಇಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಸೈನ್ ಥೀಟಾ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅದ ಜಾಗದಲ್ಲಿ ಏನಿದೆ ಸೈನ್ ಕ್ಯೂಬ್ ಮೈನಸ್ ಕಾಸ್ ಕ್ಯೂಬ್. ಸೊ ಎ ಮೈನಸ್ ಬಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಕಾಸ್ ಎ ಬಿ ಅಂದರೆ ಸೈನ್ ಥೀಟಾ ಕಾಸ್ ಥೀಟಾ. ಈಗ ನೋಡಿ ಇಲ್ಲಿ ನೋಡಿ ಒಂದು ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಇವೆರಡು ಕ್ಯಾನ್ಸಲ್ ಆಗೋಯ್ತು ನ್ಯೂಮರೇಟರ್. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈಗ ನಿಮಗೆ ಗೊತ್ತಿದೆ ಒಂದು ಐಡೆಂಟಿಟಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಎಷ್ಟು 1 ಅಂತ ಹೇಳಿ. ಸೊ 1 ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಬೈ ಕಾಸ್ ಥೀಟಾ. ಈಗ ಸಪ್ರೇಟ್ ಮಾಡಬೇಕು. 1 ಬೈ ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಇವೆರಡು ಏನಾಯ್ತು ಈ ಸ್ಟೆಪ್ಪಲ್ಲಿ, ಕಾಸ್ ಕ್ಯಾನ್ಸಲ್ ಆಯಿತು, ಸೈನ್ ಕ್ಯಾನ್ಸಲ್ ಆಯಿತು. ಈಗ ನೋಡಿ 1 ಬೈ ಕಾಸ್ ಥೀಟಾ ಅಂದರೆ ಸೀಕೆಂಟ್ ಥೀಟಾ, 1 ಬೈ ಸೀಕೆಂಟ್ ಥೀಟಾ ಅಂದರೆ ಕೊಸೀಕೆಂಟ್ ಥೀಟಾ. ನೋಡಿ ಇಷ್ಟು ಕ್ಯಾನ್ಸಲ್ ಆದರೆ ಏನು ಉಳ್ಕೊಳ್ತು 1. ಬೇಕಾದ್ರೆ ನೀವು ಎ ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಸೈನ್ ಅಲ್ವಾ. ಸೊ ಯಾವುದೇ ಥರ ಚೇಂಜಸ್ ಆಗಲ್ಲ. ಸೊ ಫೈನಲಿ 1 ಪ್ಲಸ್ ಸೀಕೆಂಟ್ ಥೀಟಾ ಕೊಸೀಕೆಂಟ್ ಥೀಟಾ ವಿಚ್ ಇಸ್ ದಿ ಆರ್ ಎಚ್ ಎಸ್ ಬಂತು. ಓಕೆ, ಇದನ್ನೊಂದು ಸ್ವಲ್ಪ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ನ ನೀವು ನೋಡ್ಕೊಂಡು ಬರೀರಿ ಸ್ಟೆಪ್ಸು ನಿಮಗೆ ಗೊತ್ತಾಗತ್ತೆ. ಓಕೆ ನೋಡಿ ಒಂದೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೀರಿ, ಈಸಿ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಹೋಗ್ತೀನಿ. ಆರ್ ಆಪ್ಷನ್ ಇನ್ನೊಂದಿದೆ. ಪ್ರೂವ್ ದ್ಯಾಟ್ ಸೈನ್ 90 ಮೈನಸ್ ಥೀಟಾ ಬೈ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ 1 ಮೈನಸ್ ಕಾಸ್ 90 ಮೈನಸ್ ಥೀಟಾ. ಇಲ್ಲೂ ಅಷ್ಟೇ ಕ್ವೆಶನಲ್ಲಿ ಬರೀ 2 ಅಂತ ಹೇಳಿದೆ ಕ್ವೆಶನ್ ಪೇಪರಲ್ಲಿ, ಅಲ್ಲಿ ಸೀಕೆಂಟ್ ಥೀಟಾ ಅಂತ ಕೂಡ ಬರ್ಕೊಳ್ಳಿ. ಈ ಪ್ರೂಫ್ ನೋಡ್ತಾ ಬರೋಣ. ನೋಡಿ ಇಲ್ಲಿ ಸೈನ್ 90 ಮೈನಸ್ ಥೀಟಾ ಬೈ 1 ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ 1 ಮೈನಸ್ ಕಾಸ್ 90 ಮೈನಸ್ ಥೀಟಾ ಎಲ್ ಎಚ್ ಎಸ್ನ ತೊಗೊಂಡಿದ್ದೀನಿ. ಇದು ಸಿಂಪಲ್ ಆಗಿದೆ. ನೋಡಿ ಸೈನ್ 90 ಮೈನಸ್ ಥೀಟಾ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ನಾವು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಸೈನ್ 90 ಮೈನಸ್ ಥೀಟಾ ಏನಾಗುತ್ತೆ ಕಾಸ್ ಥೀಟಾ. ಓಕೆ, 1 ಪ್ಲಸ್ ಸೈನ್ ಥೀಟಾ ಹಾಗೆ ಇದೆ ಡಿನಾಮಿನೇಟರ್. ಈ ಸೈಡ್ ಬಂದರೆ ಕಾಸ್ ಥೀಟಾ ನ್ಯೂಮರೇಟರ್ ಹಾಗೆ ಇದೆ, 1 ಮೈನಸ್ ಕಾಸ್ 90 ಮೈನಸ್ ಥೀಟಾ ಏನಾಯಿತು ಸೈನ್ ಥೀಟಾ. ಈಗ ಏನು ಮಾಡ್ತೀವಿ, ಎಲ್ ಸಿ ಎಮ್ ತೊಗೋತೀವಿ. 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ ಎಲ್ ಸಿ ಎಮ್ ತೊಗೊಂಡ್ರೆ ನೋಡಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಕಾಸ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಅಂತ ಹೇಳಿ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ ನೋಡಿ, ಮಲ್ಟಿಪ್ಲೈ ಮಾಡ್ಕೋಬೇಕು. ಕಾಸ್ ಥೀಟಾ ಇಂಟು 1 ಅಂದರೆ ಕಾಸ್ ಥೀಟಾ ಮೈನಸ್ ಏನಾಗುತ್ತೆ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ಅದೇ ಥರ ಪ್ಲಸ್ ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಪ್ಲಸ್ ಇರೋದ್ರಿಂದ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ನೋಡಿ ಇಲ್ಲಿ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂತ ಹೇಳಿ ಆಗುತ್ತೆ. ಇಲ್ಲಿ ನೀವು ಡಿನಾಮಿನೇಟ್ರಲ್ಲಿ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದೆ. ಎ ಪ್ಲಸ್ ಬಿ
ಇಂಟು ಎ ಮೈನಸ್ ಬಿ. ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ 1, ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಏನಾಗುತ್ತೆ? 2 ಕಾಸ್ ಥೀಟಾ ಆಗುತ್ತೆ. ಓ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಬರಿತೀರಾ. ಈಗ ಕಾಸ್ ಸ್ಕ್ವೇರ್ 1 ಸೈನ್ ಸ್ಕ್ವೇರ್ ಥೀಟಾನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈಗ ನೋಡಿ ಇಲ್ಲಿರೋದು ಅದೇನೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಕಾಸ್ ಸ್ಕ್ವೇರ್ ಥೀಟಾ. ಸೊ 1 ಕಾಸ್ ಕ್ಯಾನ್ಸಲ್ ಆಯಿತು, ಉಳ್ಕೊಂಡಿದ್ದು 2 ಬೈ ಕಾಸ್ ಥೀಟಾ. 2 ಹಾಗೆ ಇರುತ್ತೆ. 1 ಬೈ ಕಾಸ್ ಥೀಟಾ ಅಂದರೆ ಏನು ಬರಿತೀರಾ? 2 ಸೀಕೆಂಟ್ ಥೀಟಾ ಅಂತ ಹೇಳಿ ಬರಿತೀರಾ. ಓಕೆ, ತುಂಬ ಸಿಂಪಲ್ ಆಗಿದೆ. ಇದು ಕೂಡ ಅಷ್ಟೇ, ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ನೋಡಿಕೊಂಡು ಇಲ್ಲಿ ಬರೀರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ಡ್ರಾ ಮೋರ್ ದೆನ್ OG for the following table for production yield per hectare of wheat of 100 farms of a village ಅಂತ ಹೇಳಿ ಕೊಟ್ಟಿದ್ದಾರೆ. ಮೋರ್ ದೆನ್ OG ಗ್ರಾಫ್ ನೀವಿಲ್ಲಿ ಪ್ಲಾಟ್ ಮಾಡಬೇಕು. ಸೊ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಪ್ರೊಡಕ್ಷನ್ yield ಅಂದರೆ ಕ್ರಾಸ್ ಇಂಟರ್ವಲ್ 50 to 55, 55 to 60, 60 to 65, 65 to 70, 70 to 75, 75 to 80 ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಬನ್ನಿ. ಫಸ್ಟ್ ನಾವೇನು ಮಾಡಬೇಕಾಗತ್ತೆ? ಒಂದು ಟೇಬಲ್ ಹಾಕ್ಕೋಬೇಕು. ಕ್ಲಾಸ್ ಇಂಟರ್ವಲ್ಗೊಂದು, ಫಾರ್ಮ್ಗೊಂದು. ನಿಮಗೆ ಗೊತ್ತಿದೆ ಮೋರ್ ದೆನ್ OG ಆಗಲಿ ಲೆಸ್ ದೆನ್ ಟೈಪ್ OG ಆಗಲಿ ನೀವು CF ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ನಾವು ಗ್ರಾಫ್ ಪ್ಲಾಟ್ ಮಾಡೋದು ನಾವು ಕ್ಲಾಸ್ ಇಂಟರ್ವಲ್ಗೆ ಮತ್ತು CFಗೆ ನಾವು ಗ್ರಾಫ್ ಪ್ಲಾಟ್ ಮಾಡೋದು. ಸೊ CF ಬೇಕು. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಬರ್ಕೋತೀರಾ, ಅಲ್ಲಿ ಕೊಟ್ಟಿರೋ ಎಫ್ನೇ ಸೇಮ್, ಇವೆರಡು ಏನು ಚೇಂಜಸ್ ಆಗಲ್ಲ, ಅಲ್ಲಿ ಏನಿದೆ ಅದನ್ನು ಬರ್ಕೋತೀರಾ. ಇಲ್ಲಿ CF ನೋಡ್ತಾ ಬನ್ನಿ. ಮೋರ್ ದೆನ್ ಟೈಪ್ OG ಆಗಿರೋದ್ರಿಂದ ಬಾಟಮಿಂದ ಆ್ಯಡ್ ಮಾಡಬೇಕು, ಇಲ್ಲ ಟಾಪಿಂದ ಸಪ್ರಾಕ್ಟ್ ಮಾಡ್ಕೊಂಡು ಬರಬೇಕು, ಹೇಗಾದರೂ ಸರಿ ನಿಮ್ಮ ಇಷ್ಟ. ಓಕೆ, ಬಟ್ ಮೈ ಸಜೆಷನ್ ಇಸ್ ಬಾಟಮಿಂದ ಆ್ಯಡ್ ಮಾಡಿ. ಯಾಕಂದರೆ ಬಿಕಾಸ್ ಯು ಆರ್ ಆಲ್ ಗುಡ್ ಅಟ್ ಅಡಿಷನ್. ಸಪ್ರಾಕ್ಷನಲ್ಲಿ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಬಟ್ ಯು ಆರ್ ಆಲ್ ಗುಡ್ ಅಟ್ ಅಡಿಷನ್. ಸೊ ಬಾಟಮಿಂದ ಆ್ಯಡ್ ಮಾಡಿ. ನಾವು ಬಾಟಮಿಂದ ಹೇಗೆ ಮ್ಯಾಮ್ ಅಂತಂದರೆ ಲಾಸ್ಟ್ ನಂಬರ್ ಏನಿರುತ್ತೆ 16 ಹಾಗೆ ಬರ್ಕೊಳ್ಳೋದು. ನೋಡಿ ಇಲ್ಲಿ ಬಾಟಮ್ ಏನಿದೆ ನೋಡಿ, ಇಲ್ಲಿ 16 ಏನಿದೆ 16 ಬರ್ಕೊಳ್ಳಿ. 16 ಪ್ಲಸ್ 38 ಇಟ್ ಇಸ್ 54, 54 ಪ್ಲಸ್ 24 78, 78 ಪ್ಲಸ್ 12 ಇಟ್ ಇಸ್ 90, 90 ಪ್ಲಸ್ 8 98, 98 ಪ್ಲಸ್ 2 100. ನೋಡಿ ಫೈನಲ್ ಎಷ್ಟು ಅಂತ ಕೊಟ್ಟಿದ್ರು? 100 ಫಾರ್ಮ್ಸ್ ಅಂತ ಹೇಳಿ ಕೊಟ್ಟಿದ್ರು. ಸೊ ಯು ಆರ್ ಗೆಟಿಂಗ್ ಫೈನಲ್ ಆನ್ಸರ್ ಇಸ್ 100. ಓಕೆ, ಅದೇ ಲೆಸ್ ದೆನ್ ಟೈಪ್ OG ಅಂದರೆ ಟಾಪಿಂದ ಆ್ಯಡ್ ಮಾಡ್ತೀರಾ. 2 ಹಾಗೆ ಬರ್ಕೋತೀರಾ. 2 ಪ್ಲಸ್ 8 10, 8 10 ಪ್ಲಸ್ 12 ಇಟ್ ಇಸ್ 22. ಇದರಲ್ಲಿ ಬರ್ಕೊಂಡ್ಬರ್ತಿದ್ರಿ. ಬಟ್ ಮೋರ್ ದೆನ್ ಟೈಪ್ ಆಗಿರೋದ್ರಿಂದ ಬಾಟಮಿಂದ ಆ್ಯಡ್ ಮಾಡಿ. ಓಕೆ, ಈಗ ಪಾಯಿಂಟ್ಸ್ ಪ್ಲಾಟ್ ಮಾಡಬೇಕು. ಇದನ್ನೇನು ಮ್ಯಾಮ್ ಬರ್ಕೊಳ್ಳೇಬೇಕಾ ನಾವು ಕಂಪಲ್ಸರಿನಾ ಈ ಪಾಯಿಂಟ್ಸು? ಏನೂ ಇಲ್ಲ, ಬಟ್ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಬರೆದಿದ್ದೀನಿ. ಈಗೇನು ಮಾಡ್ತೀನಿ? CF ಮತ್ತು ಕ್ಲಾಸ್ ಇಂಟರ್ವಲ್ನಲ್ಲಿ ನಿಮಗೆ ಲೋಯರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಇದೆ. ಇದು ಮೋರ್ ದೆನ್ ಟೈಪ್ OG ಆಗಿರೋದ್ರಿಂದ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಾ? ಲೋಯರ್ ಲಿಮಿಟ್ನ ಕನ್ಸಿಡರ್ ಮಾಡ್ತೀರಾ. ಸೊ 50, 100, 55, 98, 60, 90, 65, 78, 70, 54, 75, 16. ಸೊ ಈ ಪಾಯಿಂಟ್ಸ್ಗೆ ನಾವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಸ್ಕೇಲ್ ಬರಿಬೇಕಾಗತ್ತೆ. ನೋಡ್ಕೊಳ್ಳಿ, ಸ್ಕೇಲ್ ಏನಂತಿದೆ? ಡಿಫ್ರೆನ್ಸ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಅಂತ ನಾವು ತೊಗೊಂಡ್ರೆ ಒಂದೊಂದು ಬಾಕ್ಸ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? 1 ಸೆಂಟಿಮೀಟರ್. ಡಿಫ್ರೆನ್ಸ್ ಎಷ್ಟಿದೆ? 5 ಯೂನಿಟ್ಸ್ ಇದೆ. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್. ಅದೇ ವೈ ಆಕ್ಸಿಸ್ ಏನಾಗುತ್ತೆ? ವೈ ಆಕ್ಸಿಸ್ ಆದರೆ 10, 20, 30 ಇದೆ. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್ ಅಂತ ಹೇಳಿ ಬರಿಬೋದು ಸ್ಕೇಲ್. ಓಕೆ, ಸೊ ನೋಡಿ ಪ್ಲಾಟ್ ಮಾಡ್ಕೊಂಡು ಬಂದರೆ 50 ಹತ್ರ ನೋಡಿ ಇಲ್ಲಿ ಏನಂತಿದೆ ನೋಡ್ಕೊಂಡು ಬನ್ನಿ. ಪ್ಲಾಟ್ ಮಾಡಿದ್ರೆ 100 ಹತ್ರ 50, 100, 50, 55, 98, 60, 90, 65, 78, 70, 54. ಇಲ್ಲೇನು ಬಂತು? ಲಾಸ್ಟ್ ಪಾಯಿಂಟ್ 75, 16. ಸೊ ಪ್ರೊಡಕ್ಷನ್ ಆಫ್ ಈಲ್ಡು, ನಂಬರ್ ಆಫ್ ಫಾರ್ಮ್ಸ್. ಮೋರ್ ದೆನ್ ಟೈಪ್ OG ಆದರೆ ಮೇಲಿಂದ ಕೆಳಗೆ ಬರುತ್ತೆ, ಲೆಸ್ ದೆನ್ ಟೈಪ್ ಆದರೆ ಕೆಳಗಿಂದ ಮೇಲ್ ಹೋಗುತ್ತೆ. ಸೊ ದಿಸ್ ಇಸ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಲರ್ನ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಫೈಂಡ್ ದಿ ಮೀನ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಬೈ ಡೈರೆಕ್ಟ್ ಮೆಥಡ್. ಇಲ್ಲೂ ಅಷ್ಟೇ ಚಾಯ್ಸ್ ಇರುತ್ತೆ. ಮೀನ್, ಮೀಡಿಯನ್, ಮೀನ್, ಮೋಡ್, ಮೀಡಿಯನ್, ಯಾವುದಕ್ಕಾದ್ರೂ ಚಾಯ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಕೊಂಡು ಬರೋಣ. ಫೈಂಡ್ ದಿ ಮೀನ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬೈ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಒಂದೇ ಈ ಸರಿ ನೀವು ಕಲ್ತಿರೋದು, ಅದೇ ಮೆಥಡಲ್ಲಿ ಮಾಡಿದ್ರೆ ಆಯಿತು. ಅವರೇ ಕೊಟ್ಟಿರೋ ಫ್ರೀಕ್ವೆನ್ಸಿ ಟೇಬಲ್ನ ಬರ್ಕೊಳ್ಳಿ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ 0 to 10, 10 to 20, 20 to 30, 30 to 40, 40 to 50. ಫ್ರೀಕ್ವೆನ್ಸಿ ಫಾರ್ಮುಲಾ ನಿಮಗೆ ಗೊತ್ತಿದೆ. ಮೀನ್ಗೆ ಏನು ಫಾರ್ಮುಲಾ? ಸಿಗ್ಮಾ FX ಬೈ ಸಿಗ್ಮಾ F ಅಂತ ಹೇಳಿ ನಾವು ಬರಿತೀವಿ.
ಎಫ್ ಅಂತಂದರೆ ಫ್ರೀಕ್ವೆನ್ಸಿ, ಎಕ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಮಾರ್ಕ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಕ್ಲಾಸ್ ಮಾರ್ಕ್ ಅಂದರೆ ಈ ಕ್ಲಾಸ್ ಇಂಟರ್ವಲ್ನ ಮಿಡ್ ಪಾಯಿಂಟ್, ಕ್ಲಾಸ್ ಇಂಟರ್ವಲ್ನ ಮಿಡ್ ಪಾಯಿಂಟ್. ಈಗ 0 to 10 ನೋಡ್ಕೊಂಡು ಬನ್ನಿ. 0 to 10 ಮಿಡ್ ಪಾಯಿಂಟ್ ಏನಾಗುತ್ತೆ 5. ಹೇಗೆ ಮ್ಯಾಮ್ ಅಂದರೆ 0 + 10ನ ಆ್ಯಡ್ ಮಾಡಿ, ಎಷ್ಟಾಗುತ್ತೆ 0 + 10 10. 10/2 10ಅನ್ನು ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ 5. ಅದೇ ಥರ 10 to 20 15, 20 to 30 it is 25, 30 to 40 it is 35, 40 to 50 it is 45. ಎಫ್ ಎಕ್ಸ್ ಅಂತಂದರೆ ಏನು, ಎಫ್ನ ಎಕ್ಸ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಎಫ್ ಪ್ಲಸ್ ಎಕ್ಸ್ ಅಂತಿದ್ರೆ ಅಡಿಷನ್, ಎಫ್ ಎಕ್ಸ್ ಅಂತಿದ್ರೆ ಮಲ್ಟಿಪ್ಲಿಕೇಶನ್. ನೋಡಿ 8 5s are 40, 7 × 15 105, 12 × 25 300, 13 × 35 455, 10 × 45 450. ಈಗ ಎಫ್ನೆಲ್ಲ ಆ್ಯಡ್ ಮಾಡೋಣ. ಸಿಗ್ಮಾ ಅಂತಂದರೆ ಸಮ್ ಆಫ್ ಅಂತ ಹೇಳಿ. ಸಿಗ್ಮಾ ಅಂದ್ರೇನು, ಸಮ್ ಆಫ್. ಸಿಗ್ಮಾ ಎಫ್ ಅಂತಂದರೆ ಇಷ್ಟು ನಾವು ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಿದೆ 50. ಅದೇ ಥರ ಸಿಗ್ಮಾ ಎಫ್ ಎಕ್ಸ್ ಅಂತ ಕೂಡ ಫಾರ್ಮುಲಾದಲ್ಲಿದೆ. ಅಂದರೆ ಎಫ್ ಎಕ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ, ಸಿಗ್ಮಾ ಎಫ್ ಎಕ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಿದೆ 1350 ಬರ್ತಿದೆ. ಈಗ ಇವೆರಡನ್ನು ಡಿವೈಡ್ ಮಾಡಬೇಕು ಅಲ್ವಾ. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ 1350/50. ನೋಡಿ 0 0 ಕ್ಯಾನ್ಸಲ್ ಆಯಿತು. 5 2s are 10, 35 ಅಂದರೆ 7s, ಸೊ 27 ಮೀನ್ ಬಂತು. ವಾಟ್ ಇಸ್ ದ ಮೀನ್ ಆಫ್ ದಿ ಗಿವನ್ ಡೇಟಾ? ಇಟ್ ಇಸ್ 27, ವಿಚ್ ಇಸ್ ವೆರಿ ಈಸಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಆರ್ ಆಪ್ಷನ್ ಮೀಡಿಯನ್ ಕೊಟ್ಟಿದ್ದಾರೆ. ಆರ್ ಆಪ್ಷನ್ ಫೈಂಡ್ ದಿ ಮೀಡಿಯನ್ ಫಾರ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಸೇಮ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಬರ್ಕೋಬೇಕು. 0 to 10, 10 to 20, 20 to 30, 30 to 40, 40 to 50. ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಟೇಬಲ್ ನೀವು ಫೈಂಡ್ ಔಟ್ ಮಾಡೋವಂಥದ್ದು ಸಿ ಎಫ್. ಯಾಕೆ ಮ್ಯಾಮ್ ಸಿ ಎಫ್ ಅಂತಂದರೆ ಮೀಡಿಯನ್ ಫಾರ್ಮುಲಾ ನೋಡಿ. ಏನು ಮೀಡಿಯನ್ಗೆ ಫಾರ್ಮುಲಾ L + n/2 - CF/F × H ಅಂತ ಹೇಳಿ. ಸೊ ಸಿ ಎಫ್ ಫೈಂಡ್ ಔಟ್ ಮಾಡ್ತೀರಾ. ಸಿ ಎಫ್ ಅಂದರೆ ಗೊತ್ತಿದೆ ಅಲ್ವಾ, ಇದು ಸೇಮ್ ಆ್ಯಸ್ ಯು ಡೂ ವಿತ್ ಲೆಸ್ ದೆನ್ ಟೈಪ್ ಓಜಿವ್. ಲೆಸ್ ದೆನ್ ಟೈಪ್ ಓಜಿವ್ಗೆ ಏನು ಮಾಡ್ತೀರಾ, ಟಾಪಿಂದ ಆ್ಯಡ್ ಮಾಡ್ತೀರಲ್ವಾ ಸಿ ಎಫ್. ಅದೇ ಥರ ನೋಡಿ ಇಲ್ಲಿ 7 7 ಹಾಗೆ ಇರುತ್ತೆ. 7 + 10 17, 17 + 15 32, 32 + 8 40, 40 + 10 50 ಬಂತು. 50 ಬಂತು. ಓಕೆ, ದಿಸ್ 50 ಲಾಸ್ಟ್ ಅಥವಾ ಎಫ್ನೆಲ್ಲ ಆ್ಯಡ್ ಮಾಡಿದ್ರೆ ಅಥವಾ ಸಿ ಎಫ್ ಲಾಸ್ಟ್ ನಂಬರ್ ಏನು ದಟ್ ಈಸ್ ಇಟ್ ಸೆಲ್ಫ್ ಎನ್ ಇಲ್ಲಿ. ಓಕೆ, n/2 ಮಾಡಿ. n/2 ಅಂದರೆ 50/2 ಎಷ್ಟಾಗುತ್ತೆ 25. ಈಗ ಚೆಕ್ ಮಾಡಿ, ಇವೆಲ್ಲ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಿ ಎಫ್ ಬೇಕು, ಎಫ್ ಬೇಕು, ಎಲ್ ಬೇಕು. ಇದು ಕೂಡ ನಾನು ಮೀಡಿಯನ್ ಮೋಡ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ರೆಫರ್ ಮಾಡಿ, ಅಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ n/2 ಇಲ್ಲಿ ನಮಗೆ, ಅಥವಾ ಹೈಯೆಸ್ಟ್ ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ನಂಬರ್ ಯಾವುದಪ್ಪ, ಇಲ್ಲಿ ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ನಂಬರ್ 15, ಅದು ಎಫ್. ಅದು ಪ್ರೀವಿಯಸ್ ಸಿ ಎಫ್ ತೊಗೋಬೇಕಾಗತ್ತೆ. ಪ್ರೀವಿಯಸ್ ಸಿ ಎಫ್ ಓಕೆ ಏನು ಬಂದಿದೆ 17. ಸೊ ಎಫ್ಗೆ ಪ್ಯಾರಲಲ್ ಆಗಿರುವಂಥದ್ದು ಲೋಯರ್ ಲಿಮಿಟ್. ಡಿಫ್ರೆನ್ಸ್ ತೊಗೊಂಡ್ರೆ, ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ತೊಗೊಂಡ್ರೆ ಹೆಚ್. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾಗೆ. ಫಾರ್ಮುಲಾ ಏನಿದೆ L + n/2 - CF/F × H. ಮೀಡಿಯನ್ ಎಷ್ಟು ಬಂತು ನಮಗೆ, ಲೋಯರ್ ಲಿಮಿಟ್ 20 + n/2 ಅಂದರೆ 25 - 70/15 × 10. 25 - 17 8. 8 10s ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಬನ್ನಿ. 25 - 17 is 8. 8 10s 80/50. 18/15 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 5.33 ಬರುತ್ತೆ. ಬಿಕಾಸ್ 15 5s 75. ಓಕೆ, 5 ರಿಮೈಂಡರ್ ಮತ್ತು ಪಾಯಿಂಟ್ ಇಟ್ಟು ಏನು ಮಾಡ್ತೀರಾ 0 ಹಾಕೋತೀರಾ, 50 ಬರುತ್ತೆ. 3s 15 45. ಸೇಮ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ 5.33. 20 + 5.33. ದ ಮೀಡಿಯನ್ ಒಬ್ಟೈನ್ಡ್ ಇಸ್ 25.33. ಸೊ ಆನ್ಸರ್ ಇಸ್ 25.33 ಇಸ್ ದ ಆನ್ಸರ್. ಗೊತ್ತಾಯಿತು ಅಂದ್ಕೋತೀನಿ. ನೋಡಿ, ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಹೌ ಟು ಫೈಂಡ್ ಎಫ್, ಟೇಕ್ ದಿ ಹೈಯೆಸ್ಟ್ ನಂಬರ್ ಇನ್ ದ ಫ್ರೀಕ್ವೆನ್ಸಿ. ನಂಬರ್ ಇನ್ ದ ಫ್ರೀಕ್ವೆನ್ಸಿ ಯು ಆರ್ ಗೋಯಿಂಗ್ ಟು ಕನ್ಸಿಡರ್, ದಟ್ ಈಸ್ ಎಫ್. ಆ ಪ್ರೀವಿಯಸ್ ಒನ್ ತೊಗೊಂಡ್ರೆ ಸಿ ಎಫ್, ಎಫ್ಗೆ ಪ್ಯಾರಲಲ್ ಎಲ್, ಡಿಫ್ರೆನ್ಸ್ ತೊಗೊಂಡ್ರೆ ಹೆಚ್. ಸೊ ಯು ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ ಆ್ಯಂಡ್ ಸಿಂಪ್ಲಿಫೈ ಇಟ್. ಫಸ್ಟು ಮೈನಸ್ ಮಾಡಿ ಆಮೇಲೆ ಹೆಚ್ ಜೊತೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಎಫ್ ಜೊತೆ ಡಿವೈಡ್ ಮಾಡಿ, ಆಮೇಲೆ ಎಲ್ ಜೊತೆ ಆ್ಯಡ್ ಮಾಡಿ. ಸೊ SMDA, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಅಡಿಷನ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. 32 ಕ್ವೆಶ್ಚನ್. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 centimeter from a point 5 centimeter away from the circle. Construct a pair of tangent to a circle and measure their length ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಫಸ್ಟ್ ಏನಂತ ಹೇಳಿದ್ದಾರೆ, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 centimeter. ಸರ್ಕಲ್ ಏನು ಇದು ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂತಂದರೆ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಕನ್ಸ್ಟ್ರಕ್ಷನ್ ಅಂತಲೇ ಹೇಳಿ ಮಾಡಿದ್ದೀನಿ, ಅಲ್ಲಿ ನೀವು ರೆಫರ್ ಮಾಡ್ಬೋದು. 4 centimeter ಸರ್ಕಲ್ ಹಾಕೋತೀರಾ. ನೆಕ್ಸ್ಟ್ 5 centimeter ಡಿಸ್ಟೆನ್ಸ್ ತೊಗೋಬೇಕು. ಎಲ್ಲಿಂದ, ಫ್ರಮ್ ಸರ್ಕಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಫ್ರಮ್ ಸೆಂಟರ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇಲ್ಲಿ ಡಿಫ್ರೆನ್ಸ್ ಇದೆ. ಈಗ ನಾನೊಂದು ಸರ್ಕಲ್ ಡ್ರಾ ಮಾಡಿಕೊಂಡೆ ಅಂತಂದರೆ ಎಷ್ಟೋ ಒಂದು ರೇಡಿಯಸ್ ಕೊಟ್ಟಿದ್ದಾರೆ.
ಆಯಿತಾ. ಫ್ರಮ್ ಸೆಂಟರ್ ಅಂತಂದರೆ ಸೆಂಟರಿಂದನೇ ನಾನು ಕನ್ಸಿಡರ್ ಮಾಡ್ತೀನಿ, ಅಂದರೆ ರೇಡಿಯಸ್ ಇನ್ಕ್ಲೂಡ್ ಆಗಿಬಿಟ್ಟಿರುತ್ತೆ ಅದರಲ್ಲಿ. ಫ್ರಮ್ ಸರ್ಕಲ್ ಅಂತಂದರೆ ಸರ್ಕಲಿಂದ ಕನ್ಸಿಡರ್ ಮಾಡಿ, ಅಂದರೆ ರೇಡಿಯಸ್ ನಾವು ತೊಗೊಳಕ್ಕಾಗಲ್ಲ. ಓಕೆ, ರೇಡಿಯಸ್ ಇನ್ಕ್ಲೂಡ್ ಆಗಿರಲ್ಲ, ಅರ್ಥ ಆಯಿತು ಅನ್ಕೋತೀನಿ. ಫ್ರಮ್ ಸರ್ಕಲ್, ಫ್ರಮ್ ಸೆಂಟರ್ ಅಂತಂದರೆ ಇಲ್ಲಿ ಫ್ರಮ್ ಸರ್ಕಲ್ ಕೊಟ್ಟಿರೋದ್ರಿಂದ ನೋಡಿ ಇಲ್ಲಿ ಸರ್ಕಲಿಂದನೇ 5 ಸೆಂಟಿಮೀಟರ್ ಇದೆ, ಸರ್ಕಲಿಂದಾನೆ 5 ಸೆಂಟಿಮೀಟರ್ ಇದೆ. ಸೊ ಈಗ ಪೂರ್ತಿ ಈ ಲೈನ್ಗೆ ಏನು ಮಾಡ್ತೀರಾ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ತೊಗೋತೀರಾ, ಯಾಕಂದರೆ ಟು ಗೆಟ್ ಅ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಬಂತು ಅಂದರೆ ಮಿಡ್ ಪಾಯಿಂಟ್ ಮತ್ತು ಇಷ್ಟು ರೇಡಿಯಸ್ ತೊಗೊಂಡು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀರಾ. ಆ ಎರಡೂ ಸರ್ಕಲ್ಲು 2 ಪಾಯಿಂಟಲ್ಲಿ ಮೀಟ್ ಆಗ್ತಿರುತ್ತೆ. 1 ಪಾಯಿಂಟ್ನ ಎ ಬಿ ಅಂತ ಕೊಡಿ. ಇಲ್ಲಿ ಔಟ್ಸೈಡ್ ಪಾಯಿಂಟ್ ಏನಿರುತ್ತೆ ಅವೆರಡನ್ನು ಜಾಯಿನ್ ಮಾಡಿದ್ರೆ ನಿಮಗೆ ಟ್ಯಾಂಜೆಂಟ್ಸ್ ಬರುತ್ತೆ. ಸೊ ಮೆಷರ್ ಮಾಡಿದ್ರೆ ನಮಗೆ ಎಷ್ಟೆಷ್ಟು ಬರ್ತಿದೆ, 8 ಸೆಂಟಿಮೀಟರ್. ಅಂದರೆ ಯಾವುದು ಟ್ಯಾಂಜೆಂಟ್ಸ್ ಅಂತ ಹೇಳಿ ಲೇಬಲ್ ಮಾಡಬೇಕಾಗತ್ತೆ. ಇಲ್ಲಿ ಪಿ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್. ಎಷ್ಟು ಮೆಜರ್ಮೆಂಟ್ಸ್ ಇದೆ, ಪಿ ಆ್ಯಂಡ್ ಪಿ ಬಿ 8 ಸೆಂಟಿಮೀಟರ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ನೋಡಿ ಏನಂತಿದೆ ಅಂತ. ಎ ಬಕೆಟ್ is made up of sheet in the form of frustum of cone of height 16 cm with diameter of its lower and upper ends are 16 cm and 40 cm. Find the volume of the bucket ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇದು ಕೂಡ ಸಿಂಪಲ್ ಆಗಿದೆ. frustum of cone ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ದಟ್ ಬಕೆಟ್ ಅಂದರೆ ವಾಲ್ಯೂಮ್ ಆಫ್ frustum ಫೈಂಡ್ ಔಟ್ ಮಾಡಬೇಕು. ಸೊ ಏನೇನು ಬೇಕು ನಮಗೆ ವಾಲ್ಯೂಮ್ ಆಫ್ frustum ಆಫ್ ಕೋನ್ ಅಂದರೆ ಒಂದು ಲೋಯರ್ ಎಂಡ್ ರೇಡಿಯಸ್ ಮತ್ತು ಅಪ್ಪರ್ ಎಂಡ್ ರೇಡಿಯಸ್ ಮತ್ತು ಹೈಟ್ ಬೇಕು, ಇಷ್ಟಿದ್ರೆ ಸಾಕಲ್ವಾ. ಸೊ ಇಲ್ಲಿ ನೋಡಿ ಫಿಗರು ಡಯಾಮೀಟರ್ನ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳೋಣ. ಬಕೆಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವ ಥರ ಇದೆ, frustum ಆಫ್ ಕೋನ್. ಸೊ ಗೀವನ್ ಡಯಾಮೀಟರ್ ಆಫ್ ಅಪ್ಪರ್ ಎಂಡ್, ನೋಡಿ ಇಲ್ಲಿ ಅಪ್ಪರ್ ಎಂಡ್ ನೋಡ್ಕೊಂಡು ಬನ್ನಿ. ವಾಟ್ ಇಸ್ ದ ಡಯಾಮೀಟರ್ ಆಫ್ ಅಪ್ಪರ್ ಎಂಡ್ ಗಿವನ್ ಹಿಯರ್ 40. ಸೊ ರೇಡಿಯಸ್ ಏನಾಗುತ್ತೆ 20 ಸೆಂಟಿಮೀಟರ್. ಅದನ್ನು R1 ಅಂತ ಹೇಳಿ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಡಯಾಮೀಟರ್ ಆಫ್ ಲೋಯರ್ ಎಂಡ್ ಎಷ್ಟಿದೆ 16 ಸೆಂಟಿಮೀಟರ್. ರೇಡಿಯಸ್ ಎಷ್ಟಾಗುತ್ತೆ 8, ಕನ್ಸಿಡರ್ ಇಟ್ ಆಸ್ R2. ಹೆಚ್ ಎಷ್ಟು ಕೊಟ್ಟಿದ್ದಾರೆ 16 ಕೊಟ್ಟಿದ್ದಾರೆ. ಸೊ ಫಾರ್ಮುಲಾಗೆ ಹೋಗೋಣ. ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ frustum 1/3 pi h ಗೊತ್ತಿದೆ ಅಲ್ಲ, 1/3 pi h R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2. ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಇಂಟು 22/7 ಇಂಟು 16 ಎಲ್ಲ ಸಬ್ಸ್ಟಿಟ್ಯೂಟ್. 16 ಇಂಟು 20 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಪ್ಲಸ್ 20 ಇಂಟು 8 ಏನಾಯಿತು, 1/3 ಹಾಗೆ ಇದೆ, 22/7 ಹಾಗೆ ಇದೆ, 16 ಹಾಗೆ ಇದೆ. 20 ಸ್ಕ್ವೇರ್ 400 ಪ್ಲಸ್ 8 ಸ್ಕ್ವೇರ್ ಇಟ್ ಇಸ್ 64. 20 ಇಂಟು 8 ಇಟ್ ಇಸ್ 160. ಇಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ ಪ್ರತಿಯೊಂದು ಸ್ಟೆಪ್ನ. 160 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಕೊಟ್ಟಿರೋ ರೇಡಿಯಸ್ಸೇ ಡೈರೆಕ್ಟಾಗಿ ಕೊಟ್ಟರೆ ಈಸಿ, ಡಯಾಮೀಟರ್ ಕೊಟ್ಟರೆ ರೇಡಿಯಸ್ ಅಂತ ಕನ್ಸಿಡರ್ ಮಾಡಿ. ಯಾವುದನ್ನಾದರೂ R1 R2 ಅಂತ ಕೊಡಿ. ಲೋಯರ್ ಎಣ್ಣೆ R1 ಅಪ್ಪರ್ ಎಣ್ಣೆ R2 ಆ ಥರ ಏನಿಲ್ಲ, ದಟ್ಸ್ ಯುವರ್ ವಿಶ್, ಬಟ್ ಫಾರ್ಮುಲಾ ಕರೆಕ್ಟಾಗಿರಬೇಕು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಂಡು ಬನ್ನಿ. ಏನಂತಾಗುತ್ತೆ 1/3 ಇಂಟು 22/7 16 ಇಂಟು ಅಷ್ಟು ಆ್ಯಡ್ ಮಾಡೋದು ಅಂದರೆ 464 160 ಅಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಿದೆ ನಮಗೆ 624 ಬರ್ತಿದೆ. 624 ನೋಡಿ 3ಇಂದ ಡಿವೈಡ್ ಮಾಡ್ತಿದ್ದೀವಿ. 3 1s ಎಷ್ಟಾಗುತ್ತೆ 208. ಕೆಲವರು 28 ಅಂತ ಮಾಡ್ಕೋತಾರೆ. ತುಂಬ ಜನ ನೋಡಿ ಇಲ್ಲಿ 624 ಅಲ್ವಾ ಕೊಟ್ಟಿರೋದು, 3ಇಂದ ಅಲ್ವಾ. 3 1s 3 2s 24 8s ಅಂತ 28. ನೋ 28 3 624 ಆಗೋಕ್ಕೆ ಚಾನ್ಸ್ ಇದೆಯಾ? ನೋ. ಸೊ ಇಟ್ ಇಸ್ 208. ಇವಾಗ ಪೂರ್ತಿ ಮಲ್ಟಿಪ್ಲೈ ಮಾಡೋಣ. 22 ಇಂಟು 16 ಇಂಟು 208. 22 ಇಂಟು 16 ಇಂಟು 208 ಎಷ್ಟು ಬರುತ್ತೆ 73,216/7 ಆಯಿತು. 73,216/7. ಈಗ ಇಲ್ಲಿ ಕೂಡ ಅಷ್ಟೇ ಡಿವಿಷನ್ ಮಾಡಬೇಕಾದ್ರೆ ಕೆಲವರು ತುಂಬ ಮಿಸ್ಟೇಕ್ ಮಾಡ್ತಾರೆ. ನೋಡಿ ಇಲ್ಲಿ ಡಿವಿಷನ್ ನಾನು ತೋರಿಸ್ತೀನಿ ಹೇಗೆ ಡಿವೈಡ್ ಮಾಡಬೇಕು ಅಂತ ಹೇಳಿ. ಸೊ ಡಿವಿಷನ್ ಏನಿದೆ 73,216 ಅಲ್ವಾ, 7 1s 7 ಆಗುತ್ತೆ. ಓಕೆನಾ, ರಿಮೈಂಡರ್ ಎಷ್ಟು 0 ಮತ್ತು 3 ತೊಗೋತೀರಾ. 3 ಡಿವೈಡ್ ಆಗೋದೇ ಇಲ್ಲ. ಮತ್ತು 2ನ ತೊಗೋತೀರಾ. ಅಟ್ ಎ ಟೈಮ್ ಇಫ್ ಯು ಆರ್ ಟೇಕಿಂಗ್ 2 digits ಯು ಹ್ಯಾವ್ ಟು ಆ್ಯಡ್ 0 ದೇರ್. ಮತ್ತು ಎಷ್ಟಾಗುತ್ತೆ ನಿಯರೆಸ್ಟು 4s ಎಷ್ಟಾಯಿತು 28. ಮತ್ತು ರಿಮೈಂಡರ್ ಎಷ್ಟು ಬಂತು 1, ಸೊ 41 ಆಯಿತು. ಮತ್ತು 5s 35. ಓಕೆ 35. ರಿಮೈಂಡರ್ ಎಷ್ಟು ಬರುತ್ತೆ 66. 9s 63. ಮತ್ತು ಎಷ್ಟು ರಿಮೈಂಡರ್ ಬರುತ್ತೆ, ಮತ್ತು ಎಷ್ಟಾಗುತ್ತೆ 3 ಆಗುತ್ತೆ. 0.30 ಆದರೆ 4s. ಸೊ ಫೈನಲಿ 10,459.42 ಸೆಂಟಿಮೀಟರ್ ಕ್ಯೂಬ್ ವಾಲ್ಯೂಮ್ ಆಗಿರೋದ್ರಿಂದ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಕ್ಯೂಬಿಕ್ ಯೂನಿಟ್. ಸೊ ಇಟ್ ಇಸ್ ಸೆಂಟಿಮೀಟರ್ ಕ್ಯೂಬ್/2. ಓಕೆ, ಇದಿಷ್ಟು frustum ಆಫ್ ಕೋನು ವಾಲ್ಯೂಮ್. ಇದಿಷ್ಟು 27 ಮಾರ್ಕ್ಸ್ಗೆ ಈಸಿಯಾಗಿ ನೀವು ಸ್ಕೋರ್ ಮಾಡೋವಂಥದ್ದು. ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಮ್ಯಾಥ್ಸಲ್ಲಿ ಡೈಲಿ ನೀವು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ಕಾನ್ಸೆಪ್ಟ್ಸ್ನ ಮತ್ತು ಬೇಸಿಕ್ಸ್
ಮೇಯ್ನಾಗಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಯಾವ ಕ್ವೆಶನ್ ಕೊಟ್ಟರು ನೀವು ಇಲ್ಲಿ ಆನ್ಸರ್ ಮಾಡಬಹುದು. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.